ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಅಪರೂಪದಲ್ಲೇ ಅಪರೂಪದ ಹಣ್ಣು ಲಕ್ಷ್ಮಣ ಫಲ. ಇದು ಸೀತಾಫಲ ಹಣ್ಣಿನ ಜಾತಿಗೆ ಸೇರಿರುವಂತಹ ಒಂದು ಫಲ. ಸೀತಾಫಲ, ಲಕ್ಷ್ಮಣ ಫಲ, ರಾಮಫಲ ಜೊತೆಗೆ ಹನುಮಂತ ಫಲ ಅನ್ನುವಂಥ ಹಣ್ಣು ಇದೆ ಅಂಥೇಳಿ ಹೇಳ್ತಾರೆ. ಇಲ್ಲಿ ನೋಡಿ, ತೆಂಗಿನಕಾಯಿಗಿಂತಲೂ ದೊಡ್ಡದಾದಂತಹ ಗಾತ್ರದ ಲಕ್ಷ್ಮಣ ಫಲದ ಹಣ್ಣನ್ನು ಕಾಣಬಹುದು. ನೋಡಿ, ಇದು ಹಣ್ಣಾಗಿದೆ. ಮುಟ್ಟಿದ್ರೆ ಸ್ವಲ್ಪ ಒಳಭಾಗಕ್ಕೆ ಹೋಗುವಂತೆ ನಮಗೆ ಅನಿಸಿದ್ರೆ ಅದು ಹಣ್ಣಾಗಿದೆ ಅಂಥೇಳಿ ಅರ್ಥ. ನೋಡೋದಕ್ಕೆ ಇದು ಹಸಿರು ಬಣ್ಣ ಇದ್ದರೂ ಸಹ ಇದು ಹಣ್ಣಾಗಿದೆ. ಗಿಡದಿಂದ ಕಿತ್ತು ಒಂದು 3 ದಿನಗಳ ನಂತರ ಇದು ಈ ಥರ ಬಣ್ಣ ಬಂದಾಗ ಅದು ಕತ್ತರಿಸಿ ತಿನ್ನೋದಕ್ಕೆ ಯೋಗ್ಯವಾಗಿರುವಂತಹ ಹಣ್ಣು ಅಂಥೇಳಿ ನಾವು ಭಾವಿಸ್ಬಹುದು. ನೋಡಿ, ಈಗ ಹದವಾಗಿದೆ ಈ ಹಣ್ಣು. ಇದನ್ನು ಉದ್ದುದ್ದ ಅಥವಾ ಅಡ್ಡಡ್ಡ 2 ರೀತಿಯಲ್ಲಿ ನೀವು ಕತ್ತರಿಸ್ಕೊಳ್ಬಹುದು. ನಾನಿದನ್ನು ತೊಳೆದ್ಬಿಟ್ಟು ಒರೆಸಿ ಕತ್ತರಿಸ್ಕೊಳ್ತಾ ಇದ್ದೇನೆ. ನೋಡಿ, ನಾನು ಅಡ್ಡಡ್ಡವಾಗಿ ಕತ್ತರಿಸ್ತೇನೆ, ಏಕೆಂದರೆ ಪೂರ್ಣ ಹಣ್ಣು ತಿನ್ನೋದಕ್ಕಾಗೋದಿಲ್ಲ. ಹಾಗಾಗಿ ಅರ್ಧವನ್ನು ಎತ್ತಿಡಬೇಕಾಗತ್ತೆ. ಹಾಗಾಗಿ ಅರ್ಧ ಎತ್ತಿಟ್ಟು ಇನ್ನು ಅರ್ಧವನ್ನು ಬಳಸ್ತೇನೆ. ನೋಡಿ, ಒಳಭಾಗದಲ್ಲಿ ಬಿಳಿ ಆಕಾರದಲ್ಲಿರುತ್ತೆ. ಸೀತಾಫಲದ ಬೀಜಗಳ ಹಾಗೆಯೇ ಇರುತ್ತೆ, ಆದರೆ ಅಷ್ಟು ದೊಡ್ಡದಾಗಿರೋದಿಲ್ಲ, ಸ್ವಲ್ಪ ಚಿಕ್ಕದಾಗಿರುತ್ತೆ. ಹಣ್ಣಿನ ರುಚಿ ಅಂತ ಹೇಳಿದರೆ ಇದು ಸ್ವಲ್ಪ ಹುಳಿ ಅಂಶ ಹೆಚ್ಚಾಗಿರುತ್ತೆ, ಸಿಹಿ ಅಂಶ ಕಡಿಮೆ ಇರುತ್ತೆ. ಇದನ್ನು ಹಾಗೇನೂ ತಿನ್ನಬಹುದು, ಅಥವಾ ನೀವು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆಯನ್ನು ಸೇರಿಸಿ ತಿನ್ನಬಹುದು. ಮಿಕ್ಸಿಗೆ ಹಾಕ್ಕೊಂಡು ನೀವು ಜ್ಯೂಸನ್ನಾದರೂ ಮಾಡಿ ಕುಡಿಬಹುದು. ಎಲ್ಲದಕ್ಕೂ ಹೊಂದುತ್ತೆ ಈ ಹಣ್ಣು. ಇದು ಔಷಧೀಯ ದೃಷ್ಟಿಯಿಂದ ಇದು ಕ್ಯಾನ್ಸರ್ ನಿವಾರಕ ಅನ್ನುವಂಥ ಹೆಸರನ್ನು ಪಡ್ಕೊಂಡಿದೆ. ನೋಡಿ, ಒಳಭಾಗದಲ್ಲಿ ಇದು ಪೂರ್ಣ ಹಣ್ಣಾದ ನಂತರ ದಿಂಡು, ಮಧ್ಯದಲ್ಲಿರ್ತಕ್ಕಂಥ ದಿಂಡು ದಿನಕ್ಕೂ ಅದು ಬಣ್ಣ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದುಬಿಡುತ್ತೆ. ಇನ್ನೂ 1-2 ದಿನ ಹಾಗೆ ನೀವು ಬಿಟ್ಬಿಟ್ರೆ, ಅಂದರೆ ಜಾಸ್ತಿ ಹಣ್ಣಾಗಿಬಿಟ್ರೆ ಇದು ಇನ್ನೂ ಒಂದು ಬಣ್ಣ ಜಾಸ್ತಿ ಬರುತ್ತೆ, ಕಂದಾಗುತ್ತೆ. ಆಗ ಹಣ್ಣು ಆಗಿದೆ ಅಂಥೇಳಿ ನಾವು ತಿಳ್ಕೊಳ್ಬೇಕು. ಅದನ್ನು ತೆಗೆದುಬಿಟ್ರೆ ನೀವು ಒಳಗಡೆ ಸಿಹಿಯಾದ ಹುಳಿಯಾದಂತಹ ಹಣ್ಣು ತೊಳೆಗಳು ಸಿಗುತ್ತೆ. ಆದರೆ ಇದನ್ನು ಕತ್ತರಿಸುವಂಥ ವಿಧಾನನೇ ಸ್ವಲ್ಪ ಬೇರೆ. ಸೀತಾಫಲ ಹಣ್ಣಾದರೆ ನಾವು ಅದನ್ನು ಕೈಯಲ್ಲೇ ಬಿಡಿಸ್ಕೊಂಡು ಬಿಟ್ಟರೆ ಸಿಗುತ್ತೆ. ಆದರೆ ಇದನ್ನು ನಾವು ಮಧ್ಯದ ದಿಂಡನ್ನು ತೆಗಿಬೇಕಾಗತ್ತೆ. ತೊಳೆಗಳು ಸೀತಾಫಲದ ಹಣ್ಣಿನ ಹಾಗೇ ಇರುತ್ತೆ, ಆದರೆ ಸೀತಾಫಲ ಹುಳಿ ಇರೋದಿಲ್ಲ. ಇದು ಹುಳಿ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನೋಡಿ, ಇದು ಹದವಾಗಿದೆ. ನೋಡಿ, ಇದನ್ನು ಫ್ರಿಡ್ಜಲ್ಲಿ ಇಡಬಾರ್ದು. ಹಣ್ಣನ್ನು ಕೆತ್ತು ತಂದ ನಂತರ ಇದು ಹಣ್ಣಾದ ಮೇಲೆ ನೀವು ಬಿಡಿಸಿದ ಮೇಲೆ ಆಮೇಲೆ ನೀವು ಫ್ರಿಡ್ಜಲ್ಲಿ ಇಡ್ಬೋದು. ಮೊದಲೇ ಫ್ರಿಡ್ಜಲ್ಲಿ ಇಟ್ಟರೆ ಅದು ಹಣ್ಣಾಗೋದಿಲ್ಲ. ನೋಡಿ, ಇಲ್ಲಿ ನಾನು ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನಿಮ್ಮನ್ನು. ಲಕ್ಷ್ಮಣ ಫಲದ ಹಣ್ಣಿನ ತೋಟ. ಇಲ್ಲಿ ಮಿಶ್ರ ಬೆಳೆಯನ್ನಾಗಿ ಬೇರೆ ಬೇರೆ ಗಿಡಗಳನ್ನು ಹಾಕಿದ್ದಾರೆ. ಅವುಗಳೆಲ್ಲ ದೊಡ್ಡದಾಗಿ ಮರಗಳಾಗಿವೆ. ಮಧ್ಯೆ ಮಧ್ಯೆ ತೆಂಗಿನ ಗಿಡ ಇದೆ, ಆಮೇಲೆ ಶ್ರೀಗಂಧ ಇದೆ, ಹಾಗೆಯೇ ನೇರಳೆ ಗಿಡಗಳು ಸಹ ಇವೆ. ಮಿಶ್ರ ಬೆಳೆಯಾಗಿ ಇದನ್ನು ಬೆಳೆದಿದ್ದಾರೆ. ಮಾರುಕಟ್ಟೆಯಲ್ಲಿ ಈ ಹಣ್ಣಿನ ಬೆಲೆ ಸುಮಾರು 250 ರೂಪಾಯಿಯಿಂದ 350 ರೂಪಾಯಿವರೆಗೂ ಇದೆ. ಅಪರೂಪದ ಈ ಹಣ್ಣನ್ನು ನೀವು ಒಮ್ಮೆ ರುಚಿಯನ್ನು ನೋಡಿ ಇದರ ಔಷಧೀಯ ಲಾಭವನ್ನು ಪಡ್ಕೊಳ್ಳಿ. ನಮಸ್ಕಾರ.